ಬಿರುಗಾಳಿ ಸಹಿತ ಸುರಿದ ಮಳೆಯಲ್ಲಿ ವಿದ್ಯುತ್ ತಗುಲಿ ಯುವಕ ಸಾವು. ಬಿರುಗಾಳಿ ಸಹಿತ ಸುರಿದ ಮಳೆಯಲ್ಲಿ ವಿದ್ಯುತ್ ತಗುಲಿ ಯುವಕನೊಬ್ಬ ಮೃತಪಟ್ಟ ಘಟನೆ ಬೀದರ್ ತಾಲೂಕಿನ ಕಮಠಣ ಗ್ರಾಮದಲ್ಲಿ ಇಂದು ಬುಧವಾರ ಬೆಳಗ್ಗೆ 11:30 ಸುಮಾರಿಗೆ ಜರುಗಿದೆ. ಸಚಿನ್ ಶಿವರಾಜ್ 27 ವರ್ಷ ವಿದ್ಯುತ್ ತಗುಲಿ ಮೃತಪಟ್ಟ ಯುವಕನಾಗಿದ್ದಾನೆ. ಬಿರುಗಾಳಿ ಸಹಿತ ಸುರಿದ ಮಳೆಯಲ್ಲಿ ಈತನ ಮನೆಗೆ ಸಂಪರ್ಕ ಕಲ್ಪಿಸಿದ ವಿದ್ಯುತ್ ತಂತಿ ತುಂಡಾಗಿ ಮನೆಯ ಛಾವಣಿ ಮೇಲೆ ಬಿದ್ದಿದ್ದು, ಈ ವೇಳೆ ಛಾವಣಿ ಮೇಲೆ ಬಿದ್ದ ತುಂಡಾದ ವಿದ್ಯುತ್ ತಂತಿಯಿಂದಾಗಿ ಮನೆಯ ಮೇಲ್ಛಾವಣಿ ಸೇರಿದಂತೆ ಸುತ್ತಲೂ ಇರುವ ಕಬ್ಬಿಣದ ಸಲಾಕೆಗಳಿಗೆ ವಿದ್ಯುತ್ ಪ್ರವಹಿಸಿದೆ. ಈ ಸಂದರ್ಭದಲ್ಲಿ ಈತನ ಸಹೋದರಿ ಸಾರಿಕಾ ಶಿವರಾಜ್ ಎನ್ನುವ ಯುವತಿಗೆ ವಿದ್ಯುತ್ ತಗುಲಿದೆ. ಇದನ್ನು ಗಮನಿಸಿದ ತಕ್ಷಣ ಆಕೆಯ ನೆರವಿಗೆ ಧಾವಿಸಿದ ಆಕೆಯ ಸಹೋದರರಾದ ಸಚಿನ್ ಹಾಗೂ ಅಮರ್ಜಿತ್ ಎನ್ನುವರು ಯುವತಿಯನ್ನು ರಕ್ಷಿಸಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಸಚಿನ್ ಹಾಗೂ ಅಮರ್ಜಿತ್ ಇಬ್ಬರಿಗೂ ಸಹ ವಿದ್ಯುತ್ ತಗುಲಿದ್ದು, ಸಚಿನ್ ವಿದ್ಯುತ್ನಿಂದ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾನೆ. ಗಾಯಾಳು ಅಮರ್ಜಿತ್ ಎನ್ನುವಾತನಿಗೆ ಬೀದರ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ಸುದ್ದಿ ತಿಳಿದ ಬೀದರ್ ಗ್ರಾಮೀಣ ಠಾಣೆ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ತಂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆ ಮುಂದುವರಿಸಿದ್ದಾರೆ. ವಿದ್ಯುತ್ನಿಂದಾಗಿ ಯುವಕನನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿರುವ ಕುಟುಂಬಸ್ಥರಿಗೆ ಸಂಬಂಧಪಟ್ಟ ಇಲಾಖೆಯಿಂದ ಸೂಕ್ತ ಪರಿಹಾರಧನ ಕಲ್ಪಿಸಿಕೊಡಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಆಮೇಲೆ ನಮ್ಮ ತಮ್ಮ ಬಿಡಿಸ್ಲಿಕ್ಕೆ ಹೋಗಿದ್ದಾನೆ. ಆಕೆ ಕೆಳಗೆ ಬಿದ್ದಿದ್ದಾಳೆ, ಅವನಿಗೆ ಹಿಡ್ಕೊಂತು. ಮತ್ತು ಆಮ್ಯಾಗ ನಾನು ಹೋಗಿದ್ದೆ, ನನಗೂ ಹಿಡ್ದಿತ್ತು. ನಮ್ಮ ಪಪ್ಪರು ಬಂದು ಹಿಂಗೆ ಬಡ್ಗಿಲಿಂದ ಹೊಡೆದು ಮತ್ತು ನನಗೆ ತೆಗೆದ್ರು. ನಮ್ಮ ತಮ್ಮ ಒಳ್ಳೆ ಬಿದ್ದು ಬೇವಸಾಗಿ ಆಯ್ತು ಸರ್. ಈ ಕಡೆ ತೊಗೊಂಬಂದು ಹಾಸ್ಪಿಟಲ್ ತರೋಸಾಗ ಇದು ಇತ್ತು ಗಾಡಿಯಲ್ಲಿ. ಆಮೇಲೆ ಸಮಯ ಎಷ್ಟು ಗಂಟೆಗಿತ್ತು? 11:11 ಸರ್. 11:00 ಇದು ಆಗಿದೆ ಘಟನೆ. ಇಲ್ಲಿ ಬರೋ ಹೊತ್ತಿಗೆ 12:00 ಹಂಗೆ ಹಾಸ್ಪಿಟಲಲ್ಲಿ ಆಗಿತ್ತು. ಇಲ್ಲಿ ಬಂದ ತಕ್ಷಣ ಎಲ್ಲ ಚೆಕ್ ಮಾಡಿದ್ರು, ಏನಿಲ್ಲ ಅಂತ ಹೇಳಿದ್ದಾರೆ ಸರ್. ಕುಟುಂಬದ ಜವಾಬ್ದಾರಸ್ಥ ಹುಡುಗ ನಮ್ಮ ಕುಟುಂಬದಲ್ಲಿ ಅವನೇ ಇದ್ದೀನಿ ಸರ್, ಎಲ್ಲ ಇದು ಮಾಡೋದು ಅವನ ಮ್ಯಾಗೆ ಜವಾಬ್ದಾರಿ ಇದ್ದೀವಿ. ನನ್ನ ಹೆಸರು ಅಮರ್ಜಿತ್ ಅಂತ. ನೀವೇನಾಗಬೇಕು? ನಾವು ಅವ್ರ ಅಣ್ಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹಾಂತೇಶ್ ಕುಂದನ್. ಇವತ್ತು ಬೀದರ್ ಜಿಲ್ಲೆಯ ಬೀದರ್ ಸೌತ್ ಎಲ್ಲೇನಪ್ಪ ಅಂದ್ರೆ ನಡೀತಿರ್ತಕ್ಕಂಥ ಘಟನೆ ಏನು, ಸಚಿನ್ ಇವತ್ತೇನಪ್ಪ ಅಂದ್ರೆ ವಿದ್ಯುತ್ ತಗಲಿ ಅಂತ ತೀರ್ಕೊಂಡಿದ್ದಾರೆ. ಅವ್ರ ನಮ್ಮ ಭಾಮೈದ ಅಂದರೆ ನನ್ನ ಧರ್ಮಪತ್ನಿಯ ತಮ್ಮ. ಇವತ್ತು ಭಾಳ ನೋವಿನ ಸಂಗತಿ ಇದೆ. ಭಾಳಷ್ಟು ಹಾನೆಸ್ಟ್ ಇದ್ದ ಹುಡುಗ. ಯಾರಿಗೇನಪ್ಪ ಅಂದ್ರೆ ಲುಕ್ಷಣ ಮಾಡ್ತಕ್ಕಂಥ ಹುಡುಗಿದ್ದಿಲ್ಲ. ಇವತ್ತೇನಪ್ಪ ಅಂದ್ರೆ ಮನೆಗೆ ಏನಪ್ಪ ಅಂದ್ರೆ ಭಾಳ ದೊಡ್ಡ ಜವಾಬ್ದಾರಿ ಸ್ಥಾನ ಇತ್ತು ಅವನಿಗೆ. ಮನೆ ಏನಪ್ಪ ಅಂದ್ರೆ ನಮ್ಮ ಅವರು ಹ್ಯಾಂಡಿಕ್ಯಾಪ್ ಕಣ್ಣಿಲಿಂದ. ನಮ್ಮ ಅತ್ತೆಯವ್ರು ಕೂಡ ಏನಪ್ಪ ಅಂದ್ರೆ ಅವ್ರಿಗೂ ಏಜ್ ಆಗಿದೆ, ಕೆಲಸ ಮಾಡೋಕ್ಕಾಗಲ್ಲ. ಆಯ್ತೇನಪ್ಪ ಅಂದ್ರೆ ಎಲ್ಲ ಮನೆ ಜವಾಬ್ದಾರಿ ಅವನ ಮೇಲೆ ಇತ್ತು. ಇವತ್ತೇನಪ್ಪ ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾನೆ. ನಾನು ಒಂದೇ ಆಸೆ ಇದೆ, ಈಶ್ವರ್ ಖಂಡ್ರೆ ಸಾಬ್ರಿಗೆ, ಆಯ್ತೇನಪ್ಪ ಅಂದ್ರೆ ನಮ್ಮ ಬೀದರ್ ಸೌತ್ MLA ಬೆಲ್ದಾಳೆ ಸಾಬ್ರಿಗೆ, ಆಮೇಲೆ ಏನಪ್ಪ ಅಂದ್ರೆ ಇನ್ನೊಬ್ಬ ಸಚಿವ ನಮ್ಮ ರಹೀಂ ಖಾನ್ ಸಾಬ್ರಿಗೆ ಏನಪ್ಪ ಅಂದ್ರೆ ಒಂದೇ ಮನವಿ ಅದ, ಸರ್ಕಾರದಿಂದ ಏನು ಸಾಧ್ಯ ಅದ ಅದೇನಪ್ಪ ಅಂದ್ರೆ ನಮ್ಮ ಭಾವಿಗೆ ಏನಪ್ಪ ಅಂದ್ರೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಆಗಬೇಕು. ಅವ್ರ ಫ್ಯಾಮ್ಲಿಗೆ ಏನಪ್ಪ ಅಂದ್ರೆ ಏನಾದರೂ ಪರಿಹಾರ ಕೊಡಬೇಕು. ಮುಂದೆ ಅವ್ರ ಮನೇಲಿ ಏನಪ್ಪ ಅಂದ್ರೆ ನಮ್ಮ ಇನ್ನೊಬ್ಬರು ಭಾವಿಗೆ ಏನಪ್ಪ ಅಂದ್ರೆ ಏನಾದರೂ ಸರ್ಕಾರಿ ಕೆಲಸ ಕೊಡಿಸಿ ಅವ್ರ ಮನೆಗೆ ಏನಪ್ಪ ಅಂದ್ರೆ ತಾವೆಲ್ಲರೂ ಏನಪ್ಪ ಅಂದ್ರೆ ಹೆಲ್ಪ್ ಮಾಡ್ಬೇಕಂತೇಳಿ ನಾನು ಮನವಿ ಮಾಡ್ತೀನಿ. ನಮಸ್ಕಾರ. ನಮ್ಮ ಹೆಸರು? ಸರ್ ಮಹಾಂತೇಶ್ ಕುಂದನ್.